All right. Now, ma'am, today, since we have touched one part of ಇದು ನೆಕ್ಸ್ಟ್ ಇಸ್ ಈ ಎಗ್ ಫ್ರೀಸಿಂಗು, ಈ ಎಂಬ್ರಿಯೋ ಫ್ರೀಸಿಂಗ್ ಅಂತೆಲ್ಲ ಏನೇನೋ ಈ ಬಸ್ ವರ್ಡ್ಗಳೆಲ್ಲ ಶುರು ಆಗ್ಬಿಟ್ಟಿದೆ ಸ್ವಲ್ಪ ಹೊತ್ತಿಗೆ ಮುಂಚೆ. ಅಫ್ಕೋರ್ಸ್ ಐ ಥಿಂಕ್ ದಿಸ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ವೆನ್ ಪ್ರಿಯಾಂಕಾ ಚೋಪ್ರಾ ಆ್ಯಂಡ್ ಯೂಶಲಿ ಯಾಕೆ ಪ್ರಿಯಾಂಕಾ ಚೋಪ್ರಾ ಅವ್ರ ಎಕ್ಸಾಂಪಲ್ ಬರುತ್ತೆ ಅಂದರೆ ವಿಮೆನ್ ಹೂ ವೆರಿ ಕರಿಯರ್ ಓರಿಯೆಂಟೆಡ್ ಆ್ಯಂಡ್ ಎಸ್ಪೆಷಲಿ ಹೂ ಆರ್ ಇನ್ ಲೈಮ್ ಲೈಟ್ ಈ ಥರದ್ದು ಏನಾದ್ರು ಮಾಡಿದಾಗ ಸಡನ್ನಾಗಿ ಇನ್ಯಾವುದೋ ಇಂಟರ್ವ್ಯೂನಲ್ಲಿ ಆಚೆಗೆ ಮಾತಾಡೋದು ಬರುತ್ತೆ. ಆ್ಯಂಡ್ ಪ್ರಾಬ್ಲಿ ಅ ಗುಡ್ ಸೈಡ್ ಟು ದಿಸ್ ಇಸ್ ಆಲ್ಸೋ ಫಾರ್ ಲಾಟ್ ಆಫ್ ವಿಮೆನ್ ಹೂ ಹ್ಯಾಡ್ ನೋ ಐಡಿಯಾ ಅಬೌಟ್ ದಿಸ್. ನಾವು their doors are open to this concept. Today I'm 40 ಆ್ಯಂಡ್ ನನಗೆ ಕೆಲವು ಸತಿ ಅನ್ಸತ್ತೆ ಇನ್ ಮೈ 30s ಅಲ್ಲ ನಾನು ಎಷ್ಟು ಕರಿಯರ್ ಓರಿಯೆಂಟೆಡ್ ಆಗಿದ್ದೆ ಅಂತಂದರೆ ಮಕ್ಕಳ ಆವಾಗ ನಮ್ಮದು ಒಂದು ಜೋಶೇ ಬೇರೆ ಥರ ಇರುತ್ತೆ. ಕೆಲವು ವಿಚಾರ ಅದಕ್ಕೆ ಬಾಡಿ ರೆಡಿ ಆದಾಗ ಮೈಂಡ್ ರೆಡಿ ಇರಲ್ಲ. ಕೆಲವು ಸತಿ ಬಾಡಿ ವೀಕ್ ಆಗ್ತಾ ಆಗ್ತಾ ನಿಮಗೆ ಮೈಂಡ್ ಕೆಲವು ಸತಿ ಬೇಕು ಅನ್ನಿಸ್ದಾಗ್ಲೂ probably science has so advanced today. People are talking about egg freezing, people are talking about embryo freezing. Could you please help us understand how should a woman look at it in 2024, these buzzwords and yeah. See, And firstly, like you said, when you're young ಯು ವಿಲ್ ಬಿ ಇನ್ ದಟ್ ಜೋಶ್. ಅದು ನಾವು ಹೀಗೆ ಯಾಕೆ ಅದೆಲ್ಲ ಆಮೇಲೆ ನೋಡೋಣ ಮಕ್ಕಳು ಬೇಕಂದವಾಗ ಅವಾಗ ಪ್ಲ್ಯಾನ್ ಮಾಡೋಣ ಅಂತ. ಬಟ್ ಇದಕ್ಕೆ ಮುಂಚೆ ನಾವು ಮಾತಾಡಿದ ಥರ ಏಜ್ ಹೆಚ್ಚಾಕೊಂತ ಹೋಗಿದರೆ ಅದು ನ್ಯಾಚುರಲಿ ಮೊಟ್ಟೆ ಕಡಿಮೆ ಆಗುತ್ತೆ, ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಆವಾಗ ನೀವು ಪ್ಲ್ಯಾನ್ ಮಾಡಿ ಆಮೇಲೆ ದೆನ್ ಮೇ ಬಿ ಯು ವಿಲ್ ರಿಕ್ವೈರ್ ಮೋರ್ ಸೈಕಲ್ಸ್, ಮೋರ್ ಟೈಮ್, ಆ್ಯಂಡ್ ದ ಕ್ವಾಲಿಟಿ ಆಫ್ ಎಗ್ ನಮಗೆ ಸಿಗೋದು ಅಷ್ಟು ಒಳ್ಳೆ ಕ್ವಾಲಿಟಿ ಇರಲ್ಲ. ದಟ್ ಈಸ್ ಫಸ್ಟ್ ಥಿಂಗ್. ವೆನ್ ಯು ಆರ್ ಯಂಗ್ ಅವಾಗ ಮಾಡ್ಕೋಬೇಕಂದ್ರೆ ನೀವು ಹೇಳಿರ್ತಾರ ಹೀಗೆ ಯಾಕೆ ಅದೆಲ್ಲ ಅಂತ ಇರುತ್ತೆ. ಬಟ್ ಇತ್ತೀಚಿನದಲ್ಲಿ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಪೇಷಂಟ್ಸ್, ಯಂಗ್ ವುಮೆನ್ಸ್, ಬಿಕಾಸ್ ಈಗ ನೀವು ನೋಡಿದರೆ ಇಂಡಿಯಾ ಈಸ್ ಬಸ್ಸಿಂಗ್. ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದ ಸ್ಟಾರ್ಟಪ್ ಹಬ್ ಅಲ್ವಾ. ಎಷ್ಟು ಯಂಗ್ ವುಮೆನ್ ಆರ್ ಕಮ್ಮಿಂಗ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಡಾಕ್ಟರ್ ವಿ ವಾಂಟ್ ಟು ಫ್ರೀಸ್ ಆರ್ ಎಗ್ಸ್. Just last month we had one of a very famous Kannada actress also who has come and she herself has approached and told I want to freeze my eggs and she has frozen her eggs also. So ee tara there is awareness which has come up and which is good, and there is nothing that you should be scared of. Too many myths irutte. The younger you are the better, but it is never late. When is the right age to look at egg freezing? ಲೇಟ್ 20s ಆ್ಯಂಡ್ ಅರ್ಲಿ 30s ಇಸ್ ದ ಐಡಿಯಲ್ ಟೈಮ್ ಮದುವೆ ಮಾಡ್ಕೊಳ್ಳಿಕ್ಕೆ, ಮಕ್ಕಳಾಗಬೇಕಂದ್ರೆ. ಇಲ್ಲ ನಿಮಗೆ ಕರೆಕ್ಟ್ ಪಾರ್ಟ್ನರ್ ಸಿಕ್ಕಿಲ್ಲ ಆರ್ ಯು ವಾಂಟ್ ಟು ಫಸ್ಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಯುವರ್ ಕೆರಿಯರ್ ಅಂದರೆ ಪ್ಲೀಸ್ ನೀವು ಡಾಕ್ಟರ್ನ ಭೇಟಿಯಾಗ್ರಿ, ನೋ ಯುವರ್ ಫರ್ಟಿಲಿಟಿ ಸ್ಟೇಟಸ್, ಎಗ್ಸ್ ಫ್ರೀಸ್ ಮಾಡಿ ಇಟ್ಬಿಟ್ರಿ. ವೆರಿ ನೈಸ್. ಮತ್ತು ಈಗ ಮ್ಯಾಮ್ ಈ ಎಗ್ ಫ್ರೀಸಿಂಗ್ಗೆ ಈಗ ಇವೆಲ್ಲ ಇವತ್ತಿಂದು ಹೊಸ ಟೆಕ್ನಾಲಜಿ ಅಮ್ಮಂದ್ರಿಗೆ ಗೊತ್ತಿರಲ್ಲ. ಮತ್ತು ಸುತ್ತಮುತ್ತ ಇರೋರು ಇಟ್ಸ್ ನಾಟ್ ಲೈಕ್ ನಾನು ಚಾಕ್ಲೇಟ್ ತೊಗೊಂಡೆ ನೀನು ತೊಗೋತ್ಯಪ್ಪ. ದೀಸ್ ಆರ್ ಆಲ್ ವೆರಿ ಪರ್ಸ್ನಲ್ ಚಾಯ್ಸಸ್. ಎಷ್ಟೊಂದು ಜನ ಆಚೆಗೆ ಮಾತಾಡೋದು ಇಲ್ಲ. ಆ್ಯಂಡ್ ಪ್ರಾಬ್ಲಿ ದೀಸ್ ಕೈಂಡ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ ಆರ್ ಗಿವಿಂಗ್ ದೆಮ್ ಅನ್ ಐಡಿಯಾ ಆಸ್ ಟು ವಾಟ್ ಇಟ್ ಇಸ್, ಹಿಯರಿಂಗ್ ಫ್ರಮ್ ದ ಹಾರ್ಸಸ್ ಮೌತ್. ಸೊ ಲಾಟ್ ಆಫ್ ಕನ್ಫ್ಯೂಸ್ಡ್ ಆ್ಯಂಡ್ ಈ ಸ್ಕೆಪ್ಟಿಸಮಿಂದ ನೋಡ್ತೀವಿ ಗೊತ್ತಾ, ಇದರಿಂದ ಏನು ತೊಂದರೆ ಆಗ್ಬಿಟ್ರೆ ಅಂತ. ಸೊ ಹೌ ಡಸ್ ಒನ್ ಓಪನ್ ಮೈಂಡೆಡ್ಲಿ ಅಕ್ಸೆಪ್ಟ್ ದಿ ಎಗ್ ಫ್ರೀಸಿಂಗ್ ಕಾನ್ಸೆಪ್ಟ್? ಎಷ್ಟು ಟೈಮ್ ತೊಗೊಳತ್ತೆ, ಎಷ್ಟು ದುಡ್ಡಾಗತ್ತೆ, ಮತ್ತು ಇದು ಪೇನು ಗೀನು ಪ್ರಾಸೆಸ್ ಏನು? ಸಿ ಫಸ್ಟ್ಲಿ ಎಗ್ ಫ್ರೀಸಿಂಗ್ ಅಂದ ತಕ್ಷಣ ನೀವು ಫಸ್ಟ್ ನಿಮ್ಮ ಡಾಕ್ಟರ್, ಫರ್ಟಿಲಿಟಿ ಡಾಕ್ಟರ್ ಹತ್ರ ಹೋಗಬೇಕು. ದೇ ಆರ್ ಗೋಯಿಂಗ್ ಟು ಟೇಕ್ ಯುವರ್ ಹಿಸ್ಟ್ರಿ. ಸ್ವಲ್ಪ ಟೆಸ್ಟ್ಸ್ ಹೇಳ್ತಾರೆ ಫರ್ಟಿಲಿಟಿ ಅಸೆಸ್ಮೆಂಟ್ ಟೆಸ್ಟ್ಗೆ. ನಾವು ಇದಕ್ಕೆ ಮುಂಚೆ ಮಾತಾಡಿರ್ತಾರೆ. ವಿ ವಿಲ್ ಡೂ ಸರ್ಟನ್ ಬ್ಲಡ್ ಟೆಸ್ಟ್, ಮೇ ಬಿ ಡೂ ಅ ಸ್ಕ್ಯಾನ್. ಸ್ಕ್ಯಾನ್ನಲ್ಲಿ ನಿಮ್ಮದು ಗರ್ಭಾಶಯ ಬಾಜು 2 ಮೊಟ್ಟೆ ಶೀಲ, ಓವರೀಸ್ ಅಂತ ಇರುತ್ತೆ. ಓವರೀಸ್ನಲ್ಲಿ ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಯೋರ್ ಏಜ್ ದ ನಂಬರ್ ಆಫ್ ಫಾಲಿಕಲ್ಸ್ ಎಷ್ಟಿರಬೇಕಂತ ಅದು ಒಂದು ಕೌಂಟ್ ಇರುತ್ತೆ. ಸೊ 10 ಇದೆಯಾ, ಟೋಟಲ್ 20 ಇದೆಯಾ, ಇಲ್ಲ 6 ಇದೆಯಾ, ಹೇಗಿದೆ ಅಂತ ವಿ ವಿಲ್ ಕಮ್ ಟು ನೋ ಅಬೌಟ್ ದ ನಂಬರ್ ಆಫ್ ಫಾಲಿಕಲ್ಸ್. ಆ್ಯಂಡ್ ಅದ್ರ ಒಳಗಡೆ ಮೊಟ್ಟೆ ಇದೆಯಾ ಇಲ್ಲ ಅಂತ AMH ಟೆಸ್ಟ್ ಅಂತ ಮಾಡಿಸ್ತೀವಿ. ದೆನ್ ಯುವರ್ ಜನರಲ್ ಹೆಲ್ತ್ ಟೆಸ್ಟ್. ಸೊ ಫಾಲಿಕಲ್ ಈಸ್ ಈಕ್ವಲ್ ಟು 1 egg ಅಂತ ನೋಡ್ಬೋದಾ? Technically, usually it is like that 1 follicle will have 1 egg. Sometimes there are no eggs in the follicle also. So this is very rare. But so normally first we do your basic evaluation. After that, depending on your hormones test, depending on your general health, depending on your weight, depending on your age, we formulate the plan. ನಿಮಗೆ ಏನು ಮಾತ್ರೆ ಕೊಡಬೇಕು, ಮೆಡಿಸಿನ್ಸ್ ಅಲಾಂಗ್ ವಿತ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಇಂಜೆಕ್ಷನ್ಸ್ ವಿ ಗಿವ್ ಯು ಸ್ಟಾರ್ಟಿಂಗ್ ಫ್ರಮ್ ಯುವರ್ ಪೀರಿಯಡ್. ನಿಮಗೆ ಋತುಚಕ್ರ ಬಂದ 2ನೇ 3ನೇ ದಿನದಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇದೆಲ್ಲ ನಾನು ಹೇಳಿದ್ನೋ ವಿ ವಿಲ್ ಡೂ ಪ್ರಯರ್ ಇಟ್ ಸೆಲ್ಫ್.
ಇವತ್ತು ನೀವು ಬಂದಿದ್ರಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇರಲ್ಲ. ವಿ ಆರ್ ಆಲ್ಸೋ ಗೋಯಿಂಗ್ ಟು ಕೌನ್ಸಿಲ್, ಟೆಲ್ ಯು ಆಲ್ ದಿ ಸ್ಟೆಪ್ಸ್. ನಿಮಗೂ ತುಂಬ ಡೌಟ್ಸ್ ಇರುತ್ತೆ ಈಗ, ಇದು ಅದು ಅಂತ. ಆಲ್ ದ್ಯಾಟ್ ವಿ ವಿಲ್ ಕ್ಲಿಯರ್ with lot of patience, because it is more about psychological counseling also, and making you understand the pros and cons of it. So second third day of period inda ನಾವು ದಿನ ಇಂಜೆಕ್ಷನ್ಸ್ ಇರುತ್ತೆ. Now these are very simple insulin like injections. ನೀವೇ ತಗೋಬೋದು ಡೈಲಿ. ಯು ಕ್ಯಾನ್ ಸೆಲ್ಫ್ ಅಡ್ಮಿನಿಸ್ಟರ್ ಇಟ್. ತಗೊಂಡು ಆಚೆಗೂ ಹೋಗ್ಬೋದಾ, ಮನೇಲೇ ಇರಬೇಕು? ನಾರ್ಮಲ್ ಕೆಲಸ ಮಾಡ್ಬೋದು ನೀವು. ದೇರ್ ಇಸ್ ನೋ, ಮಾಡುತ್ತೆ ಮ್ಯಾಮ್? ಇಟ್ ಈಸ್ ಪ್ರತಿ ತಿಂಗಳೇ ಏನಾಗುತ್ತೆ, ನಮ್ಮ ಮೊಟ್ಟೆ ಶೀಲ ಓವರೀಸ್ನಲ್ಲಿ ಒಂದು ಫಾಲಿಕಲ್ ಸೆಲೆಕ್ಟ್ ಆಗಿಬಿಟ್ಟು ದೊಡ್ಡದು ಒಂದು ಬೆಲೂನ್ ಥರ ದೊಡ್ಡದಾಗ್ಬಿಟ್ಟು ರಪ್ಚರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಓವ್ಯುಲೇಷನ್. ಡ್ಯೂರಿಂಗ್ ದಟ್ ಪೀರಿಯಡ್ ಆಫ್ ಓವ್ಯುಲೇಷನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರಿದ್ರೆ, ಇಲ್ಲ ಇಫ್ ಅ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ನರ್ ದೇ ಹ್ಯಾವ್ ಇಂಟರ್ಕೋರ್ಸ್, ದ ಸ್ಪರ್ಮ್ಸ್ ಅದು ಸ್ವಿಮ್ ಮಾಡ್ಕೊತ ಹೋಗ್ಬಿಟ್ಟು ಆ ಮೊಟ್ಟೆನ ಸೇರಿ ಪ್ರೆಗ್ನೆನ್ಸಿ ಫಾರ್ಮ್ ಆಗುತ್ತೆ ಅಲ್ವಾ. ದಟ್ ಈಸ್ ನಾರ್ಮಲಿ ವಿಚ್ ಹ್ಯಾಪನ್ಸ್. ಇನ್ IVF ಎವ್ರಿಥಿಂಗ್ ಈಸ್ ಎಕ್ಸಾಜುರೇಟೆಡ್. ಸೊ ವಾಟ್ ಆರ್ ವಿ ಡೂಯಿಂಗ್, ನಾವು ಇದು ದಿನಾ ಇಂಜೆಕ್ಷನ್ ಯಾಕೆ ಕೊಡ್ತಾ ಇದ್ದೀವಿ, ಎಷ್ಟು ಫಾಲಿಕಲ್ಸ್ ಇದೆ ಆ ತಿಂಗಳಿನಲ್ಲಿ ಆ ಎಲ್ಲ ಫಾಲಿಕಲ್ಸ್ನ ದೊಡ್ಡ ಮಾಡಲಿಕ್ಕೆ. ಬಟ್ ಟು ಪ್ರಿವೆಂಟ್ ದಟ್ ಫಾಲಿಕಲ್ ಫ್ರಮ್ ರಪ್ಚರ್ ವಿ ಮೇ ಆ್ಯಡ್ ಒನ್ ಮೋರ್ ಇಂಜೆಕ್ಷನ್. ಸೊ ಯು ಮೇ ಹ್ಯಾವ್ ಟು ಟೇಕ್ ಡೈಲಿ 1 or 2 ಇಂಜೆಕ್ಷನ್ಸ್. ಎಷ್ಟು ಸಕ್ಕೆ? ಫಾರ್ ಅಟ್ಲೀಸ್ಟ್ 8 to 10 days. 8 ದಿನ 10 ದಿನ, ಅಗೇನ್ ಡಿಪೆಂಡಿಂಗ್ ಆನ್ ಯೋರ್ ಬಾಡಿ. ಸ್ವಲ್ಪ ಜನಗೆ ಬೇಗ ರೆಡಿ ಆಗುತ್ತೆ, ಸ್ವಲ್ಪ ಜನಗೆ 10 ದಿನ ತಗೊಳುತ್ತೆ. ಅದು ಈ ಸ್ಕ್ಯಾನಲ್ಲಿ ನೋಡ್ತೀರಾ? ಹೌದು. ಸೊ ಒಂದ್ಸಲ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಎವ್ರಿ 4 daysಗೆ 5 daysಗೆ ಒಂದ್ಸಲ ನಿಮಗೆ ಕರಿತೀವಿ. ಆ 4 ದಿನಗೊಮ್ಮೆ ಕರಿತಿದ್ಬಿಟ್ಟು ನಾವು ಸ್ಕ್ಯಾನ್ನಲ್ಲಿ ನೋಡಿಬಿಟ್ಟು ನಿಮಗೆ ಡೋಸ್ ಏನಾದ್ರು ಅಡ್ಜಸ್ಟ್ ಮಾಡಬೇಕಾ, ಇಂಜೆಕ್ಷನ್ ಹೆಚ್ಚು ಮಾಡಬೇಕಾ, ಕಡಿಮೆ ಮಾಡಬೇಕಾ, ಇಲ್ಲ ಇಂಜೆಕ್ಷನ್ ಚೇಂಜ್ ಮಾಡಬೇಕಾ ಅಂತ ನಿಮ್ಮ ಬಾಡಿ ರೆಸ್ಪಾನ್ಸ್ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಒಂದ್ಸಲ ಎಲ್ಲ ಫಾಲಿಕಲ್ಸ್ ರೆಡಿ ಇದೆ ಅಂದರೆ ದೆನ್ ವಿ ಪೋಸ್ಟ್ ಫಾರ್ ಎಗ್ ಪಿಕಪ್. ಸೊ ಎಗ್ ಪಿಕಪ್ ಇಸ್ ಡನ್ ಅಂಡರ್ ಎನಸ್ಥೀಷಿಯಾ. ನಮಗೆ ಸಲೈನ್ ಹೇಗೆ ಕೊಡ್ತಾರೆ ಆ ಥರ ನಾವು ಎನಸ್ಥೀಷಿಯಾ ಕೊಟ್ಬಿಟ್ಟು ದೆನ್ ವಿ ಗೋ ವೆಜೈನಲ್ಲಿ. ನಾವು ಒಂದು ಸಣ್ಣ ಸೂಜಿ ಹಾಕಿಬಿಟ್ಟು ವೆಜೈನಾಯಿಂದ ನಾವು ಆ ಮೊಟ್ಟೆನಲ್ಲಿ ಇದ್ದು ಫಾಲಿಕಲ್ಸ್, ಯಾವುದು ಫಾಲಿಕಲ್ ಓವರೀಸ್ನಲ್ಲಿ ಫಾಲಿಕಲ್ಸ್ ಅಂತ ನಾನು ಹೇಳಿದ್ನಲ್ಲ, ಆಲ್ ದಟ್ ವಿ ಗೋ ಆ್ಯಂಡ್ ಟೇಕ್ ಔಟ್ ಆ್ಯಂಡ್ ಆಸ್ಪಿರೇಟ್ ದಟ್ ಫ್ಲೂಯಿಡ್. ಈಗ ನಾವು ಮೆನ್ ಹ್ಯಾವ್ ಸೀಮನ್ ಅನಾಲಿಸಿಸ್ ಅಲ್ವಾ. ಸೀಮನ್ ಸ್ಯಾಂಪಲ್ನ ಮೈಕ್ರೋಸ್ಕೋಪ್ ಕೆಳಗಡೆ ಹಾಕಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಕಣ ಇದೆಯಾ ಇಲ್ಲ. ಫಾರ್ ವುಮೆನ್ ದೆರ್ ಇಸ್ ನೋ ಎಗ್ ಸ್ಯಾಂಪಲ್. ಈ ಫಾಲಿಕಲ್ ಫ್ಲೂಯಿಡ್ನೇ ನಾವು ಅಂಡರ್ ಎನಸ್ಥೀಷಿಯಾ ಆ ಫ್ಲೂಯಿಡ್ನ ತೆಗೆದುಬಿಟ್ಟು ಆಸ್ಪಿರೇಟ್ ಮಾಡಿ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದರೆ ಮೊಟ್ಟೆ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಆ ಮೊಟ್ಟೆನಲ್ಲಿ ಇಫ್ ಯು ಆರ್ ಮ್ಯಾರಿಡ್ ವಿ ಪುಟ್ ದ ಸ್ಪರ್ಮ್, ಹಸ್ಬೆಂಡ್ ಸ್ಪರ್ಮ್, ಪಾರ್ಟ್ನರ್ ಸ್ಪರ್ಮ್ ಆ್ಯಂಡ್ ಫ್ರೀಸ್ ಇಟ್. ಆಫ್ಟರ್ ಇಟ್ ಬಿಕಮ್ಸ್ ಅ ಎಂಬ್ರಿಯೋ ಫಾರ್ 3 to 5 days ನಾವು ವೇಟ್ ಮಾಡಿ ನೋಡ್ತೀವಿ. ಅದು ಒಂದು ಭ್ರೂಣ ಫಾರ್ಮ್ ಆಗುತ್ತೆ, ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಆ ಭ್ರೂಣ ನಾವು ಫ್ರೀಸ್ ಮಾಡೋದು ಎಂಬ್ರಿಯೋ ಫ್ರೀಸಿಂಗ್. ಇಫ್ ಯು ಆರ್ ನಾಟ್ ಮ್ಯಾರಿಡ್ ಆರ್ ಯು ಡೋಂಟ್ ವಾಂಟ್ ಟು ಫ್ರೀಸ್, you want only your, because nowadays marriages are also as fragile alva. So if sometimes women tell that, doctor I want to freeze few of my eggs and keep, and few embryos and keep, you can do that. ವಾವ್. ಸೊ ನೀವು ಬರೇ ಮೊಟ್ಟೆನ ಯಾವುದು ನಾವು ತೆಗಿತೀವಿ ಅದರಲ್ಲಿ ನಾವು ನೋಡ್ತೀವಿ ಯಾವುದು ಚೆನ್ನಾಗಿದೆ, ಎಷ್ಟು ಮೆಚ್ಯೂರ್ ಎಗ್ಸ್ ಇದೆ ಅಂತ. ಆ ಮೆಚ್ಯೂರ್ ಎಗ್ಸ್ನ ನಾವು ಫ್ರೀಸ್ ಮಾಡಿಬಿಡ್ತೀವಿ. ಸೊ ನಿಮಗೆ ಎಷ್ಟು ಏಜ್ ಹೆಚ್ಚಾಗುತ್ತೆ ಅಷ್ಟು ಕಡಿಮೆ ಮೊಟ್ಟೆ ಬರುತ್ತೆ, ಅಷ್ಟು ಕಡಿಮೆ ಕ್ವಾಲಿಟಿ ಬರುತ್ತೆ. ಆಮೇಲೆ ವೆನೆವರ್ ಯು ವಾಂಟ್ ಟು ಪ್ಲ್ಯಾನ್ ಫಾರ್ ಪ್ರೆಗ್ನೆನ್ಸಿ, ಆವಾಗ ನೀವು ಸ್ಪರ್ಮ್ನ ಬರೀ ಅದರಲ್ಲಿ ಮೊಟ್ಟೆನಲ್ಲಿ ಹಾಕಿಬಿಟ್ಟು ವಿ ಫಾರ್ಮ್ ದ ಎಂಬ್ರಿಯೋ ಆ್ಯಂಡ್ ವಿ ಪುಟ್ ಇಟ್ ಇನ್ಸೈಡ್ ಯುವರ್ ಯೂಟ್ರಸ್. ಥ್ಯಾಂಕ್ ಯು ಫಾರ್ ಥ್ರೋಯಿಂಗ್ ಲೈಟ್. ಎಗ್ ಫ್ರೀಸಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಇವತ್ತು ಎಂಬ್ರಿಯೋ ಫ್ರೀಸಿಂಗು ಅಂದರೆ ಅಲ್ಲೇ ಎಲ್ಲ ಇನ್ ದ ದಟ್ ಗ್ಲಾಸ್ ಡಿಶ್ ವಾಟ್ ಎವರ್ ಯು ಕಾಲ್ ದ್ಯಾಟ್ ಇನ್ ದ. So how does this work andre, whatever we are collecting the follicle fluid that we collect in a tube. So that is why it is called test tube baby. ಸೊ ಆ ಫ್ಲೂಯಿಡ್ನ ದ ಎಂಬ್ರಿಯಾಲಜಿಸ್ಟ್ ಸೈಡ್ನಲ್ಲೇ ಲ್ಯಾಬ್ ಇರುತ್ತೆ. ನಾವು ಕಲೆಕ್ಟ್ ಮಾಡಿದ ಓಟಿನಲ್ಲೇ ಅಟ್ಯಾಚ್ಡ್ ಒಂದು ಎಂಬ್ರಿಯಾಲಜಿ ಲ್ಯಾಬ್ ಇರುತ್ತೆ. ಆ ಲ್ಯಾಬ್ನಲ್ಲಿ ಒಂದ್ಸಲ ನಾವು ಆ ಫ್ಲೂಯಿಡ್ನ ಪಾಸ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ದ ಎಂಬ್ರಿಯಾಲಜಿಸ್ಟ್ ವಿಲ್ ಪುಟ್ ಇಟ್ ಇನ್ ಅ ಡಿಶ್ ಅಂಡರ್ ಮೈಕ್ರೋಸ್ಕೋಪ್. ದೇ ವಿಲ್ ಸ್ಕ್ರೀನ್ ಫಾರ್ ದ ಎಗ್ಸ್, ಪೆಟ್ರಿ ಡಿಶ್. ಸೊ ಆ ಡಿಶ್ನಲ್ಲಿ ಯಾವ್ದ್ಯಾವುದು ಎಗ್ಸ್ ಇರುತ್ತೆ ವಿ ಹ್ಯಾವ್ ಟು ಕ್ಲೀನ್, ರಿಮೂವ್ ಆಲ್ ದ ಸರೌಂಡಿಂಗ್ ಅನ್ವಾಂಟೆಡ್ ಸೆಲ್ಸ್ ಅರೌಂಡ್ ದ ಎಗ್ಸ್, ಆ್ಯಂಡ್ ಆ ಎಗ್ಸ್ನಲ್ಲಿ we incubate it for some time, then we put one best sperm. Ashtu millions of sperms nalli we have to select the best sperm and put the sperm, and then we keep it in incubators. ಇನ್ಕ್ಯುಬೇಟರ್ಸ್ನಲ್ಲಿ ನಾವು 3 ದಿನ ಇಡ್ತೀವಿ. 3 ದಿನ ಆದಮೇಲೆ ಮತ್ತೆ ಚೆಕ್ ಮಾಡ್ತೀವಿ ಅದು ಭ್ರೂಣ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಎಷ್ಟು ಒಳ್ಳೆ ಭ್ರೂಣ ಇದೆ ಹೇಗಿದೆ ಅಂತ. ಅದು ಚೆಕ್ ಮಾಡಿಬಿಟ್ಟು ಸಮ್ಟೈಮ್ಸ್ ವಿ ಲೆಟ್ ಇಟ್ ಗ್ರೋ ಫಾರ್ ಅನದರ್ 2 days. ಇನ್ನೂ 2 ದಿನ ಅಂದರೆ ಟೋಟಲ್ 5 days. ಆ 5 days ಭ್ರೂಣಗೆ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. Okay. Our blastocyst embryos is actually the one which we want. So day 3 embryo or day 5 embryo we can freeze and keep it. How long can you freeze it? You can freeze it for 10 years.
ಓಹೋ 10 ವರ್ಷ ಅದು ಕೈರೋ ಕ್ರಯೋ ಸಾರಿ ಪ್ರಿಸರ್ವೇಷನ್. ಕ್ರಯೋ ಪ್ರಿಸರ್ವೇಷನ್ ಅಲ್ಲಿ ಹೌದು. ಯು ಬೇಸಿಕ್ಲಿ ಪುಟ್ ದಟ್. ಲಿಕ್ವಿಡ್ ನೈಟ್ರೋಜನ್ನಲ್ಲಿ -196 ಡಿಗ್ರೀಸ್ನಲ್ಲಿ ನಾವು ಇಟ್ಬಿಟ್ಟು ಫ್ರೀಸ್ ಮಾಡಿ ಇಟ್ಬಿಡ್ತೀವಿ.